ಟೀಮ್ ಇಂಡಿಯಾ ಸ್ಟಾರ್ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಾನ ಹಾಗೂ ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಲ್ ವಿವಾಹ ಕೊನೆಗೊಂಡಿದೆ. ಇದೀಗ ಸ್ಮೃತಿ ಮಂದಾನ ಮತ್ತು ಪಲಾಶ್ ಮುಚ್ಚಲ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಸ್ಮೃತಿಯ ತಂದೆಯ ಅನಾರೋಗ್ಯದ ಸುದ್ದಿ ಹೊರಬಿತ್ತು. ಅವರ ಮದುವೆಯನ್ನ ಮುಂದೂಡಲಾಯಿತು. ಪಲಾಶ್ ಅವರ ಮೇಲೂ ವಂಚನೆ ಆರೋಪ ಹೊರಿಸಲಾಗಿತ್ತು. ಬೆಂಗಳೂರಲ್ಲಿ ದೆಹಲಿ ಮಾದರಿಯಲ್ಲಿ ಮಾಲಿನ್ಯ ಆಗುವ ಆತಂಕ, ವಾಯು ಮಾಲಿನ್ಯ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಕುರಿತು ವಿಧಾನ ಪರಿಷತ್ ಶಾಸಕರು ಹಾಗೂ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರು ಆಗಿರೋ ದಿನೇಶ್ ಗೂಳಿಗೌಡ ಅವರು ಮಾಡಿದ ಮನವಿ. ಸ್ವಚ್ಛ ವಾಯು ಕ್ರಿಯಾ ಯೋಜನೆ ಅಭಿವೃದ್ಧಿಪಡಿಸಲು ಡಿಕೆಶಿ ಕ್ರಮ. ದರ್ಶನ್ ಈ ಬಾರಿ ಜೈಲು ಸೇರಿದಾಗಿನಿಂದಲೂ ಕಠಿಣ ನಿಯಮ ಜಾರಿಯಲ್ಲಿದೆ. ದರ್ಶನ್ ಅವರು ಸಾಲಿನಲ್ಲಿ ನಿಂತು ತಾವೇ ಊಟ ತೆಗೆದುಕೊಂಡು ಬರಬೇಕಿದೆ. ಒಳಗಿನ ಶೌಚಾಲಯ ಕೂಡ ತಾವೇ ಕ್ಲೀನ್ ಮಾಡಬೇಕಿದೆ. ತತ್ತರಿಸಿ ಹೋಗಿರೋ ದರ್ಶನ್, ಜಗ್ಗಾ ಹಾಗೂ ದರ್ಶನ್ ಮಧ್ಯೆ ದೊಡ್ಡ ಜಗಳ ಆಗಿದೆಯಂತೆ. ಜೈಲಾಧಿಕಾರಿಗಳು ಬಂದು ಜಗಳ ಬಿಡಿಸಿದ್ದಾರೆ. ಮಲಗಿದ್ದ ಸಹ ಕೈದಿಗಳನ್ನು ಕಾಲಿನಲ್ಲಿ ಒದ್ದು ಎಬ್ಬಿಸಿರೋ ದರ್ಶನ್ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಎನ್ನಲಾಗಿದೆ. ಪ್ರಸಿದ್ಧ ಕಿರುತೆರೆ ನಟ ಗೌರವ್ ಖನ್ನಾ ಹಿಂದಿ ಬಿಗ್ ಬಾಸ್ 19ರ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಗೌರವ್ ಜೊತೆಗೆ ಫರ್ಹಾನಾ ಭಟ್, ಪ್ರಣೀತ್ ಮೋರ್, ಅಮಲ್ ಮಲ್ಲಿಕ್ ಮತ್ತು ತಾನ್ಯಾ ಮಿತ್ತಲ್ ಟಾಪ್ 5ರಲ್ಲಿ ಸ್ಥಾನ ಪಡೆದಿದ್ರು. ಕೊನೆಯ 10 ನಿಮಿಷಗಳಲ್ಲಿ ಗೌರವ್ ಗರಿಷ್ಠ ಮತಗಳನ್ನು ಪಡೆದು ವಿನ್ ಆದ್ರು. ವಾರಕ್ಕೆ ಸುಮಾರು 17.5 ಲಕ್ಷ ಸಂಭಾವನೆ, 14 ವಾರಗಳಲ್ಲಿ 2.45 ಕೋಟಿ ರು ಗಳಿಸಿದ್ದಾರೆ.